ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಆರೋಗ್ಯದ ಬಗ್ಗೆ ಸಲಹೆಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಏಕೆಂದರೆ ನಾವು ಇವಾಗ ತುಂಬ ಬ್ಯುಸಿ ಇದ್ವಿ. ಬ್ಯುಸಿ ವರ್ಲ್ಡಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಕೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆರೋಗ್ಯದ ಬಗ್ಗೆ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ವಿ. ಕಾರಣ ಅಂದರೆ ತುಂಬಾ ವರ್ಕಿನ ಬಗ್ಗೆ ಗಮನ ಕೊಡ್ತಿದ್ವಿ. ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು, ಫ್ಯೂಚರಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಅಕ್ಕ ತಂಗಿ ಚೆನ್ನಾಗಿರಬೇಕು, ನಮ್ಮ ಲೈಫ್ ಚೆನ್ನಾಗಿರಬೇಕು, ನೀವು ಫ್ಯೂಚರಲ್ಲಿ ಅನ್ನೋದ್ರ ಬಗ್ಗೆನೇ ಥಿಂಕಿಂಗ್ ಜಾಸ್ತಿ. ಹೌದು, ನಾವು ಆ ಥರ ಥಿಂಕ್ ಮಾಡೋದು ತಪ್ಪೇನಲ್ಲ. ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ನಾವು ಕಾಪಾಡ್ಕೊಬೇಕಲ್ವ, ಆರೋಗ್ಯನೂ ಚೆನ್ನಾಗಿರಬೇಕು. ಇವಾಗ ನಾವು ಕೋಟಿ ದುಡಿದ್ರೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಆ ಕೋಟಿನೂ ಕೂಡ ವೇಸ್ಟ್ ಅಲ್ವಾ. ಹಾಗಾಗಿ ಆರೋಗ್ಯದ ಬಗ್ಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡಬೇಕು ಅಂತೇಳಿ ನಾನು ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ. ಇದರಲ್ಲಿ ಟಾಪ್ 15 ಯಾವುದು ಆರೋಗ್ಯ ಚೆನ್ನಾಗಿರೋದಕ್ಕೆ ನಾವೇನೆಲ್ಲ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇವಾಗ ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು, ಊಟ ಮಾಡಿದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಸ್ನಾನವನ್ನು ಮಾಡಬಾರ್ದು. ಆವಾಗ ಏನಾಗುತ್ತೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ನೀವು ಆವಾಗ ತಿಂಡಿ ತಿಂದ ತಕ್ಷಣ ಹೋಗಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ತಿಂಡಿ ಮತ್ತು ಊಟಕ್ಕೂ ಮುಂಚೆನೇ ಸ್ನಾನ ಮಾಡಿ. ಇವಾಗ ಹಸಿವಾಗಿದೆ ಅಂತ ತಿನ್ಕೊಂಡ್ಬಿಡ್ತೀವಿ, ಆಮೇಲೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿದ್ರೆ ಆಯಿತು ಅಂತ ಲೇಟಾಗಿ ಸ್ನಾನ ಮಾಡ್ತೀವಿ. ಆ ಥರ ಎಲ್ಲ ಮಾಡೋದು ಒಳ್ಳೆಯ ಅಭ್ಯಾಸ ಅಲ್ಲ. ಆವಾಗ ಡೈಜೆಷನ್ನು ಸರಿಯಾಗಿ ಆಗೋದಿಲ್ಲ. ನೆಕ್ಸ್ಟ್ ಎರಡನೇದು ಪಾಯಿಂಟ್ ಬಂದುಬಿಟ್ಟು, ಮೂಲವ್ಯಾಧಿ ರೋಗ ಇದ್ದರೆ ಮೆಂತ್ಯ ಚಟ್ನಿ ಅಥವಾ ಮೆಂತ್ಯನ ಜಾಸ್ತಿ ಯೂಸ್ ಮಾಡಿದರೆ ಮೂಲವ್ಯಾಧಿ ರೋಗ ಕಂಟ್ರೋಲ್ ಆಗುತ್ತೆ. ಥರ್ಡ್ ಒನ್ ಬಂದುಬಿಟ್ಟು, ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರೆ ಅಂದರೆ ಉಸಿರಾಟದ ಪ್ರಾಬ್ಲಮ್ ಇದ್ದರೆ ಬಾಳೆಹಣ್ಣನ್ನು ಜಾಸ್ತಿ ತಿನ್ನಬೇಕು. ಇವಾಗ ಬಾಳೆಹಣ್ಣು ತಿನ್ನೋದ್ರಿಂದ ಎರಡು ಯೂಸ್ ಆಗುತ್ತೆ. ಒಂದು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ. ನೆಕ್ಸ್ಟು ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರೆ ಕೂಡ ಬಾಳೆಹಣ್ಣು ತಿನ್ನೋದ್ರಿಂದ ಬ್ರೀತಿಂಗ್ ಪ್ರಾಬ್ಲಮ್ಮು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟು ಫೋರ್ತ್ ಒನ್ ಬಂದುಬಿಟ್ಟು, ಇವಾಗ ಕೆಲವರಿಗೆಲ್ಲ ಹಾಲು ಕುಡಿದ್ರೆ ಕಫ ಆಗ್ತಾ ಇರುತ್ತೆ ಅಂತೇಳಿ ಕೆಲವೊಬ್ಬರು ಹಾಲು ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತೀರ. ಅಂಥವ್ರು ಏನು ಮಾಡಬೇಕು ಅಂದರೆ ಉಗುರು ಬೆಚ್ಚಗಿನ ಹಾಲಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ನೀವು ಕುಡಿಯೋದ್ರಿಂದ ಯಾವುದೇ ಥರ ಕಫ ಆಗೋದಿಲ್ಲ, ಮತ್ತು ಕೆಮ್ಮು ಮತ್ತು ಕಫ ಯಾವುದೇ ಥರ ಆಗೋದಿಲ್ಲ. ಮತ್ತು ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ನಾನು ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಬೇಕಾದ್ರೆ ನೀವು ನೋಡ್ಬೋದು. ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಯಾವೆಲ್ಲ ಐಟಮ್ನ ನಾವು ತಿನ್ನಬೇಕು ಅನ್ನೋದರಲ್ಲಿ ಇದು ಕೂಡ ಇದೆ. ಅರಿಶಿನ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೆಕ್ಸ್ಟು ಫಿಫ್ತ್ ಒನ್ ಬಂದುಬಿಟ್ಟು, ರಾತ್ರಿ ಹೊತ್ತಲ್ಲಿ ನಾವು ಸಿಹಿ ಆಹಾರವನ್ನು ಸೇವಿಸಬಾರ್ದು. ಮತ್ತು ನೈಟ್ ಊಟ ಲಿಮಿಟಾಗಿರಬೇಕು. ಬೆಳಗ್ಗೆ ನಾವು ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಬೇಕು, ಮಧ್ಯಾಹ್ನದ ಹೊತ್ತು ಮೀಡಿಯಮ್ ಆಗಿ ಊಟ ಮಾಡಬೇಕು, ನೈಟ್ ಏನು ಮಾಡಬೇಕು ಕಡಿಮೆ ಊಟ ಮಾಡಬೇಕು. ಏಕೆಂದರೆ ನಾವು ಅವಾಗ ಯಾವುದೇ ಥರ ಫಿಸಿಕಲ್ ಆ್ಯಕ್ಟಿವಿಟಿನ ನಾವು ಮಾಡೋದಿಲ್ಲ ನೈಟು. ಹಾಗಾಗಿ ನಾವು ನೈಟು ಕಡಿಮೆ ಊಟ ಮಾಡಬೇಕು. ಮತ್ತು ನಮ್ಮ ಮಲಗೋ ಟೈಮಿಂಗು ಮತ್ತು ಊಟದ ಟೈಮಿಂಗು ಡಿಫ್ರೆನ್ಸ್ ಇರಬೇಕು. ಒಂದು 4 ಅವರು 3 ಅವರು ಗ್ಯಾಪ್ ಇರಬೇಕು. ಇವಾಗ ಒಂದು 11 ಗಂಟೆಗೆ ನೀವು ಮಲ್ಕೊತೀರಾ ಅಂದರೆ ಒಂದು 7:30 8 ಗಂಟೆಗೆ ನೀವು ಊಟ ಮಾಡಬೇಕು. ಆವಾಗ ಡೈಜೆಷನ್ನು ಚೆನ್ನಾಗಾಗುತ್ತೆ ರಾತ್ರಿ ಹೊತ್ತು. ಮತ್ತು ರಾತ್ರಿ ಊಟ ಆದಮೇಲೆ ಒನ್ ಟೈಮ್ ಬ್ರಷ್ ಮಾಡಿ ಮಲಗೋದ್ರಿಂದ ನಮಗೆ ಇವಾಗ ನಾವು ಸಿಹಿ ತಿಂದಿದ್ರು, ಕೆಲವೊಂದು ಟೈಮ್ ಸಿಹಿ ತಿಂದಿದ್ರು ಕೂಡ ಆ ಹಲ್ಲಿಗೆ ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ. ಹಲ್ಲು ನೋವು ಬರೋದು, ಹಲ್ಲು ಉಳ್ಕಾಗೋದು ಆ ಥರ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸಿಹಿ ತಿಂದರೂ ಕೂಡ ಒನ್ ಟೈಮ್ ಬ್ರಷ್ ಮಾಡಿಬಿಟ್ಟು ಮಲ್ಕೊಳ್ಳಿ ನೈಟು. ನೆಕ್ಸ್ಟು ಸಿಕ್ಸ್ತ್ ಒನ್ ಬಂದುಬಿಟ್ಟು, ಬೆಳಗ್ಗೆ ಮುಖಕ್ಕೆ ಮೊಸರು ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಇವಾಗ ಕೆಲವೊಬ್ಬರಿಗೆ ಇರುತ್ತೆ ಮುಖ ಚೆನ್ನಾಗಿ ಹೊಳಿಬೇಕು, ಆ ಥರ ಇರುತ್ತೆ, ಶೈನಿಂಗ್ ಇರಬೇಕು ಮುಖ ಅನ್ನೋರು ಮೊಸರನ್ನ ಹಚ್ಚೋದ್ರಿಂದ ಮುಖ ಚೆನ್ನಾಗಿ ಶೈನಿಂಗ್ ಬರುತ್ತೆ. ನೆಕ್ಸ್ಟು ಸೆವೆಂತ್ ಒನ್ ಬಂದುಬಿಟ್ಟು, ಗೋಡಂಬಿ ಬಾದಾಮಿ ತಿನ್ನೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಿಸ್ತದೆ. ಇದು ಅಷ್ಟೇ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಮೆಮೊರಿ ಪವರ್ ಇಂಪ್ರೂವ್ ಆಗಬೇಕು ಅಂದರೆ ನಾವು ಯಾವೆಲ್ಲ ಐಟಮ್ನ ತಿನ್ನೋದ್ರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಡೀಟೇಲಾಗಿ ಬೇಕು ಅಂದರೆ ಆ ವಿಡಿಯೋ ನೀವು ನೋಡ್ಬೋದು. ಬಾದಾಮಿ ತಿನ್ನೋದ್ರಿಂದ ಮೆಮೊರಿ ಪವರು ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ನೆಕ್ಸ್ಟ್ 8th ಒನ್ ಬಂದುಬಿಟ್ಟು, ಉಪ್ಪು ಮತ್ತು ಜೇನುತುಪ್ಪವನ್ನು ಸೇರಿಸಿ ಬ್ರಷ್ ಮಾಡೋದ್ರಿಂದ ಹಲ್ಲು ಹೊಳೆಯುತ್ತದೆ. ಇವಾಗ ಕೆಲವೊಬ್ಬರಿಗೆ ಹಲ್ಲಿರುತ್ತೆ, ಅವರಿಗೆ ಉಪ್ಪು ಮತ್ತು ಜೇನುತುಪ್ಪವನ್ನು ಮಿಕ್ಸ್ ಮಾಡಿಬಿಟ್ಟು ಅವರು ಚೆನ್ನಾಗಿ ಬ್ರಷ್ ಮಾಡೋದ್ರಿಂದ ಹಲ್ದಿಯಾಗಿ ಕಾಣಿಸ್ತಿರುತ್ತಲ್ಲ ಹಲ್ಲು, ಅದು ಚೆನ್ನಾಗಿ ಶೈನಿಂಗಾಗಿ ವೈಟ್ ಕಲರ್ ತಿರುಗಿಬಿಟ್ಟು ಚೆನ್ನಾಗಿ ಹೊಳೆಯುತ್ತೆ. ನೆಕ್ಸ್ಟ್ 9th ಒನ್ ಬಂದುಬಿಟ್ಟು, ಹೆಬ್ಬೆರಳಿಗೆ ಕೊಬ್ಬರೆಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ. ಇವಾಗ ಐ ಪ್ರಾಬ್ಲಮ್ ಇದ್ದರೆ, ನಿಮಗೇನಾದ್ರು ಕಣ್ಣಿನ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅವರು ಹೆಬ್ಬೆರಳಿಗೆ ಕೊಬ್ಬರೆಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅದು ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕಣ್ಣಿನ ಆರೋಗ್ಯದ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಬೇಕು ಅಂದರೂ ಅಷ್ಟೇ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಕಣ್ಣಿನ ಬಗ್ಗೆ ಡೀಟೇಲ್ಸಾಗಿ. ಯಾವೆಲ್ಲ ಆಹಾರವನ್ನು ತಿನ್ನೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ವಿತೌಟ್ ಸ್ಪೆಟ್ ಯೂಸ್ ಮಾಡ್ದಂಗೆ ನಮ್ಮ ಕಣ್ಣು ಚೆನ್ನಾಗಿ ನೋಡ್ಕೊಬೇಕು ಅಂದರೆ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಬೇಕಾದ್ರೆ ಕಣ್ಣಿನ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ಲ, ಆ ವಿಡಿಯೋನ ನೋಡಿದರೆ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟು 11ನೇದು ಬಂದುಬಿಟ್ಟು, ಹಾಲು ಕುಡಿದ ತಕ್ಷಣ ಖರ್ಜೂರವನ್ನು ಸೇವಿಸೋದ್ರಿಂದ ಮೆದುಳು ಚುರುಕಾಗುತ್ತೆ. ಮೈಂಡ್ ಇಂಪ್ರೂವ್ ಆಗಬೇಕು ಅಂದರೆ, ಚುರುಕಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಒಂದು ಗ್ಲಾಸ್ ಹಾಲು ಕುಡಿದ ಮೇಲೆ ಖರ್ಜೂರವನ್ನು ಒಂದು 2ರಿಂದ 3 ಖರ್ಜೂರವನ್ನು ತಿನ್ನೋದ್ರಿಂದ ಮೆದುಳು ತುಂಬಾ ಶಾರ್ಪ್ ಆಗುತ್ತೆ. ನೆಕ್ಸ್ಟು 12ನೇ ಪಾಯಿಂಟ್ ಬಂದುಬಿಟ್ಟು, ಬೆಳ್ಳುಳ್ಳಿ ರಸದಿಂದ ಹೊಟ್ಟೆಯನ್ನು ಮಸಾಜ್ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜು ಕಡಿಮೆ ಆಗುತ್ತೆ. ಇವಾಗ ಕೆಲವೊಬ್ಬರಿಗೆಲ್ಲ ಹೊಟ್ಟೆ ಬೊಜ್ಜು ಇರುತ್ತೆ, ಅಂಥವರು
ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಒಂದು ರಸದಿಂದ ಹೊಟ್ಟೆಗೆ ಮಸಾಜ್ ಮಾಡೋದ್ರಿಂದ ಹೊಟ್ಟೆ ಬೊಜ್ಜು ಕಮ್ಮಿ ಆಗುತ್ತೆ. ನೆಕ್ಸ್ಟು 13ನೇ ಪಾಯಿಂಟ್ ಬಂದುಬಿಟ್ಟು ಹಾಗಲಕಾಯಿ ತಿನ್ನೋದ್ರಿಂದ ಹೊಟ್ಟೆಯ ಸಮಸ್ಯೆ ಕಡಿಮೆ ಆಗುತ್ತೆ. ನಮಗೆ ಬಾಯಿಗೆ ಯಾವುದು ಕಹಿ ಇರುತ್ತೋ ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗಲಕಾಯಿ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತಿನ್ನೋದಕ್ಕೆ ಕಹಿಯಾಗಿರುತ್ತೆ ಅಷ್ಟೇ, ಆದರೆ ಹೊಟ್ಟೆಯ ಸಮಸ್ಯೆ, ಯಾವುದೇ ಹೊಟ್ಟೆ ಸಮಸ್ಯೆ ಇದ್ದರೂ, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದ್ದರೆ, ಆ ಥರ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಹಾಗಲಕಾಯಿ ತುಂಬಾ ಒಳ್ಳೆಯದು. ಹಾಗಲಕಾಯಿನ ಪಲ್ಯ ಥರ ಮಾಡ್ಕೊಂಡು ತಿನ್ಬೋದು, ಫ್ರೈ ಥರ ಮಾಡಿಕೊಂಡು, ಹಾಗಲಕಾಯಿ ಫ್ರೈ ಥರ ಮಾಡ್ಕೊಂಡು ಬೇಕಾದ್ರೂ ನೀವು ತಿನ್ಬೋದು. ಒಟ್ಟು ಹಾಗಲಕಾಯಿ ತಿನ್ನೋದ್ರಿಂದ ಹೊಟ್ಟೆಯ ಸಮಸ್ಯೆ ತುಂಬ ಬೇಗ ಕಮ್ಮಿ ಆಗುತ್ತೆ. ಸೊ ಹಾಗಲಕಾಯಿ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ನೆಕ್ಸ್ಟು 14th ಪಾಯಿಂಟ್ ಬಂದುಬಿಟ್ಟು ಬಿಳಿ ಈರುಳ್ಳಿ ರಸವನ್ನು ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಉದುರುವುದು ನಿಲ್ಲುತ್ತೆ. ಇವಾಗ ತುಂಬಾ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ, ಅಂಥವರಿಗೆ ಈರುಳ್ಳಿ ರಸವನ್ನು ನಾವು ಕೂದಲಿಗೆ ಹಚ್ಚೋದ್ರಿಂದ, ಈರುಳ್ಳಿ ಪೇಸ್ಟನ್ನು ನಾವು ಹಚ್ಚೋದ್ರಿಂದ ಕೂದಲು ಉದುರುವ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು 15th ಬಂದುಬಿಟ್ಟು ಏಲಕ್ಕಿ ತಿನ್ನೋದ್ರಿಂದ ಬಾಯಿಯ ದುರ್ವಾಸನೆ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಕೆಲವರಿಗೆ ಬಾಯಿ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ, ಅಂಥವರು ಏಲಕ್ಕಿ ತಿನ್ನೋದ್ರಿಂದ ನಿಮಗೆ ಒಂದು ಒಳ್ಳೆಯ ಪರಿಮಳ ಬರುತ್ತೆ ಬಾಯಿಯಿಂದ. ಇವಾಗ ಕೆಲವೊಬ್ಬರಿಗೆ ಕೆಟ್ಟ ವಾಸನೆ ಬರ್ತಾ ಇರುತ್ತಲ್ಲ, ಅದು ಅವಾಯ್ಡ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಬೇರೆಯವ್ರ ಜೊತೆ ಮಾತಾಡುವಾಗ ಯಾವುದೇ ಥರ ಗಿಲ್ಟ್ ಆಗಲ್ಲ. ಇವಾಗ ಇಲ್ಲಿ ನಮ್ಮ ಬಾಯಿ ವಾಸನೆ ಬರ್ತಿರುತ್ತೋ ಅಂತ ಒಂಥರ ಮನಸ್ಸಿಗೆ ಅನಿಸ್ತಿರುತ್ತಲ್ಲ, ಅದು ಅವಾಯ್ಡ್ ಆಗುತ್ತೆ. ಒಂದು ಒಳ್ಳೆಯ ಪರಿಮಳ ಬಾಯಿಂದ ಬರುತ್ತೆ. ಸೊ ಏಲಕ್ಕಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಆ ಥರ ಸಮಸ್ಯೆ ಇರೋರು. ನೆಕ್ಸ್ಟು ಸೀಡ್ಸು, ಪಾಂಪ್ಕಿನ್ ಸೀಡ್ಸ್ ಇರ್ಬೋದು, ಬೇರೆ ಯಾವುದೇ ಸೀಡ್ಸ್ ಇರ್ಬೋದು, ನೀವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದ್ರ ಜೊತೆಗೆ ಫ್ರೂಟ್ಸ್ಗಳ್ನೂ ಅಷ್ಟೇ, ಡೈಲಿ ಒಂದೊಂದು ಫ್ರೂಟ್ಸ್ ತಿಂತಾ ಬನ್ನಿ, ವಿಟಮಿನ್ಸ್ ಎಲ್ಲ ಚೆನ್ನಾಗೇ ಸಿಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಣ್ಣುಗಳು, ನೆಕ್ಸ್ಟು ಮೊಟ್ಟೆನೂ ಅಷ್ಟೇ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದರಲ್ಲಿ ಒಳ್ಳೆ ಪ್ರೋಟೀನು ಇರುತ್ತೆ. ಮೊಟ್ಟೆನೂ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಾವು ಜಾಸ್ತಿ ನೀರು ಕುಡಿಬೇಕು. ಇವಾಗ ಬೇಸಿಗೆ ಕಾಲ ಬಂತು ಅಂದರೆ ಒಂದು 4ರಿಂದ 5 ಲೀಟ್ರ್ನಾದ್ರು ನಾವು ಮ್ಯಾಕ್ಸಿಮಮ್ ನೀರು ಕುಡಿಬೇಕು. ನಾವು ನೀರು ಎಷ್ಟು ಚೆನ್ನಾಗಿ ಕುಡಿತೀವೋ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯ. ಕೆಲವೊಂದು ಟೈಮಿಗೆ ಸರಿ ಊಟ ಮಾಡೋಕ್ಕಾಗದೇ ಇದ್ದಾಗ ನಾವು ಆ ಥರ ಟೈಮಲ್ಲಿ ನಾವು ನೀರು ಜಾಸ್ತಿ ಕುಡಿಯೋದ್ರಿಂದ ಯಾವುದೇ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ನಮಗೆ ಆಗೋದಿಲ್ಲ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸು ಬಿಸಿ ನೀರನ್ನು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಆದಷ್ಟು ಅಭ್ಯಾಸ ಮಾಡ್ತಾ ಹೋಗಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸು ಬಿಸಿ ನೀರನ್ನು ಕುಡೀರಿ. ಕೆಲವೊಂದು ಒಳ್ಳೆಯ ವೀಡಿಯೋಸ್ನ ನಾನು ಮಾಡಿ ಹಾಕಿದ್ದೀನಿ. ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನು ಮಾಡಬೇಕು, ಆಮೇಲೆ ಏರ್ ಫಾಲ್ಸ್ ಆಗ್ತಿದ್ರೆ ಅದಕ್ಕೆ ಏನು ಮಾಡಬೇಕು, ಕಣ್ಣಿನ ಪ್ರಾಬ್ಲಮ್ಸಿಗೆ ಏನು ಮಾಡಬೇಕು, ಮೆಮೊರಿ ಇಂಪ್ರೂವ್ ಆಗಬೇಕು ಅಂದರೆ ಏನು ಮಾಡಬೇಕು, ಈ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕಿದ್ದೀನಿ. ಸೊ ಆ ವಿಡಿಯೋನ ನೀವು ನಿಮ್ಗೆ ಬೇಕನ್ನಿಸಿದ್ರೆ ಹೋಗ್ಬಿಟ್ಟು ಆ ವಿಡಿಯೋನ ವಾಚ್ ಮಾಡಿ. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿರುವಂತಹ ಈ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.